ಶವಗಳ ಹೂತಿಟ್ಟ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ನೇತ್ರಾವತಿ ತೀರದಲ್ಲಿ 6ನೇ ದಿನದ ಅಗೆಯುವಿಕೆ ಇವತ್ತು. ನಿನ್ನೆ ಸಿಕ್ಕಿದ್ದು ಒಂದಲ್ಲ 3 ಅಸ್ಥಿಪಂಜರ. ವಕೀಲ ಮಂಜುನಾಥ್ರಿಂದ ಪತ್ರಿಕಾ ಹೇಳಿಕೆ. ಪಾಯಿಂಟ್ ಹತ್ರ 100 ಮೀಟರ್ ದೂರದಲ್ಲಿ 3 ಅಸ್ಥಿಪಂಜರ ಸಿಕ್ಕಿದೆ. ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ, ಇನ್ನೊಂದು ಮಹಿಳೆಯ ಸೀರೆಯು ಪತ್ತೆಯಾಗಿದೆ. ಇದು ರೀ ಇಲ್ಲಿ ಪ್ರಶ್ನೆ ನಮಗೆ ಮೂಡ್ತಾ ಇರೋದು. ಈ ಪ್ರಶ್ನೆ ಇದು ರೆಬೆಲ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಬನ್ನಿ ಕೊಡ್ತೀವಿ ನಾವು. ಯಾರು ಕೊಡ್ತಾ ಇಲ್ಲ ಮಾಹಿತಿ ನಾವು ಕೊಡ್ತೀವಿ ಕಣ್ರಿ. ಇದು ಶವಗಳ ಹೂತಿಟ್ಟ ಆರೋಪಕ್ಕೆ ಸಿಗ್ತಾ ಇರೋ ಬಿಗ್ ಟ್ವಿಸ್ಟ್. ನೇತ್ರಾವತಿ ತೀರದಲ್ಲಿ 7ನೇ ದಿನದ ಅಗೆಯುವಿಕೆ 6 ಅಲ್ಲ 7. ನೋಡ್ರಿ, ನಾವು ಪ್ರತಿದಿನ ಡೇ 1 ನಿಂದ 57ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಪ್ರತಿದಿನ ಪ್ರತಿ ಕ್ಷಣ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ನಿಮಗೆ. ನೋಡ್ರಿ, ಪಾಯಿಂಟ್ ನಂಬರ್ 11 ಅಗಿಬೇಕಿತ್ತು, ಅಗಿಲಿಲ್ಲ. ಈಗ ಆ ಜಾಗವನ್ನ ಬಂಗ್ಲಾ ಗುಡ್ಡದ ಜಾಗವನ್ನ ಪಾಯಿಂಟ್ ನಂಬರ್ 14 ಅಂತ ಹೇಳಿ ಅದನ್ನ ನೋಟ್ ಮಾಡ್ಕೊಂಡಿದ್ದಾರಂತೆ. ಏನೀಗ 13 ಸ್ಥಳಗಳನ್ನು ಏನು ಮಾರ್ಕ್ ಮಾಡಿ ಈಗ ಅಲ್ಲಿ 10 ಸ್ಥಳಗಳನ್ನು ಏನು ಅಗೆಯೋ ಕಾರ್ಯ ಆಯಿತು. ಆದರೆ ಬಂಗ್ಲೆಗುಡ್ಡ ಸ್ಥಳವನ್ನ 13ನೇ ಸ್ಪಾಟ್ ಅಲ್ಲ 14ನೇ ಸ್ಪಾಟ್ ಅಂತೇಳಿ ಅದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ನೆನಪಿರಲಿ ನಿಮಗೆ 13 ಅಲ್ಲ 30, ಇನ್ನು 17. ಅಂದರೆ ಈಗ ಬಂಗ್ಲೆಗುಡ್ಡ ಸೇರಿ ಬಿಟ್ಟು ಇನ್ನು 16 ಜಾಗಗಳನ್ನು ಆತ ತೋರಿಸ್ತಾನಂತೆ. 30 ಜಾಗಗಳಂತೆ. ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿರೋದು 30 ಜಾಗ ಅಷ್ಟೇ ಅಲ್ವಂತೆ, ಇನ್ನೂ ಇದೆಯಂತೆ. ಪಾರ್ಟ್ 1ನಲ್ಲಿ 30 ಅಂತೆ. ಭಾಗ 1ರಲ್ಲಿ ಪ್ಲಾನ್ ಎ 17, ಪ್ಲಾನ್ ಎ 13, ಪ್ಲಾನ್ ಬಿ 17. ಭಾಗ 2ರಲ್ಲಿ ಇನ್ನೂ ಇದೆಯಂತೆ ಬೇರೆ ಬೇರೆ ಜಾಗ. ಭಾಗ 1ರಲ್ಲಿ 30 ಸ್ಪಾಟ್, ಭಾಗ 2ರಲ್ಲಿ ಇನ್ನೂ ಬೇರೆ ಬೇರೆ. ಏನು ಹೇಳ್ತೀರಾ ಇದಕ್ಕೆ? ಏನ್ರಿ, ಅಲ್ಲಿ ಸೀರೆ ಸಿಕ್ಕಿದೆಯಲ್ಲ, ಅವರ ವಸ್ತ್ರಾಭರಣದ ಸಮೇತ ಅಲ್ಲಿರುವ ಹಗ್ಗ ಸಿಕ್ಕಿದೆ. ಅಲ್ಲಿ ಮಹಿಳೆಯ ಶವ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ, ಇಬ್ಬರು ಪುರುಷರ ಅಸ್ಥಿಪಂಜರ ಸಿಕ್ಕಿದೆ. ಅಲ್ಲಿ ಹೋಗಿ ನೋಡೋರು ದಿಕ್ಕಿಲ್ಲ. ಇವತ್ಯಾವುದೋ SIT ತಂಡ ಒಂದು ಪ್ರಕರಣವನ್ನು ಇಟ್ಟುಕೊಂಡು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಮೇಲ್ಗಡೆ ಹೋಗಿ ನೋಡ್ತಾರೆ ಅಂತಂದ್ರೆ ಎಷ್ಟು ಸೇಫ್? ಯಾರು ಬೇಕಾದ್ರೂ ಹೋಗಿ ಹೆಂಗ್ ಬೇಕಾದ್ರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೋದಾ? ಅಲ್ಲಿ ಕೇಳೋರು ಹೇಳೋರು ಯಾರು ಇಲ್ವಾ? ನಂಬಿಕೆ, ಭಕ್ತಿ, ಇದ್ರ ಬಗ್ಗೆ ನಾನು ಮಾತಾಡಲ್ಲ. ಮಾಡ್ಕೊಳ್ಳಿ, ಅದು ಅವರವರ ನಂಬಿಕೆ, ಅವರವರ ಮುಕ್ತಿಯ ವಿಚಾರ. ಅವರೇನೋ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸ್ವರ್ಗಕ್ಕೆ ಹೋಗ್ತಾರೋ, ಒಟ್ಟು ಅವರವರ ನಂಬಿಕೆಯ ವಿಚಾರ, ಅದು ಅವರವರ ನಂಬಿಕೆಯ ವಿಚಾರ. ಆದರೆ ಅನಾಥ ಶವವನ್ನಾಗಿಸುವುದು ಸರಿಯೇ? ಅಧಿಕಾರಿಗಳೇ, ಸಂಬಂಧಪಟ್ಟವರೇ, ಏನು ಮಾಡ್ತಾ ಇದ್ದೀರಿ ನೀವಲ್ಲಿ? ಇವತ್ತು SIT ತಂಡವೇ ಬರಬೇಕಿತ್ತ? ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿಲ್ವಾ? ಈ ಹಿಂದೆ ಬೆಳ್ತಂಗಡಿ ಇತ್ತು, ಧರ್ಮಸ್ಥಳದಲ್ಲಿ ಇರಲಿಲ್ಲ, ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಲಿಲ್ವಾ? ಏನು ಮಾಡ್ತಾ ಇದ್ರಿ? ಏನು ನಿಮ್ಮ ಕೆಲಸ? ಏನು ಮಾಡ್ತಾ ಇದ್ದೀರಾ ನೀವು? ಅನಾಥವಾಗಿ ನಾನು ಅದನ್ನು ಕೊಲೆ ಅಂತ ಈಗಲೇ ಹೇಳೋದಿಲ್ಲ. ಇದು ತನಿಖೆಯ ನಂತರವೇ ಗೊತ್ತಾಗಲಿದೆ. ನಾನು ಇದನ್ನು ಕೊಲೆ ಅಂತ ಮೆನ್ಷನ್ ಮಾಡೋದಿಲ್ಲ, ಅಥವಾ ಇಲ್ಲಿ ಅಸಹಜ ಸಾವು ಅಂತ ಮೆನ್ಷನ್ ಮಾಡೋದಿಲ್ಲ. ಏನು ಬೇಕಾದರೂ ಆಗಿರಲಿ, ಅದಲ್ಲ ನನ್ನ ಪ್ರಶ್ನೆ. ಏನು ಬೇಕಾದರೂ ಆಗಿರಲಿ, ಕೊಲೆ ಅಂತ ಆದರೆ ಈ ಮಾತಲ್ಲ. ಕೊಲೆ ಅಂತ ಆದರೆ ನಾನು ಅಧಿಕಾರಿಗಳನ್ನು ನಾನಿಲ್ಲಿ ಬ್ಲೇಮ್ ಮಾಡೋದಿಲ್ಲ, ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯವ್ರನ್ನು ಕೂಡ ನಾವು ಬ್ಲೇಮ್ ಮಾಡೋದಿಲ್ಲ. ಯಾಕಂತಂದರೆ ಅವ್ರಿಗೆ ಗೊತ್ತಿರಲಿಲ್ವೇನೋ? ಗೊತ್ತಿದ್ರೂ ನೀವು ಅದರೊಳಗಡೆ ಇನ್ವಾಲ್ವ್ ಆಗಿದ್ರೆ ಅದು ನನಗೆ ಗೊತ್ತಿಲ್ಲ, ಅದು ತನಿಖೆ ನಂತರ ಬರಲಿ. ಆದರೆ ಒಂದು ವೇಳೆ ಆತ್ಮಹತ್ಯೆಯೇ ಆಗಿದ್ದರೆ ಅನಾಥ ಶವವನ್ನಾಗಿಸಿ ಅಲ್ಲೇ ಬಿಟ್ಟು ಭೂಮಿಯ ಮೇಲ್ಮೈನಲ್ಲಿ ಅವರ ಅಸ್ಥಿಪಂಜರ ಅಲ್ಲೇ ಇದೆ ಅಂತಂದರೆ ಏನ್ರಿ ಇದು ಅರ್ಥ? ಏನ್ರಿ ಅರ್ಥ ಇದು? ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ನೀವೆಲ್ಲ? ಮಳೆ ಬರ್ತಾ ಇದೆ, ಚಳಿ ಇದೆ, ಬೆಚ್ಚಗೆ ಮಲ್ಕೊಬಿಡೋಣ ಅಂತನಾ? ನಿಮ್ಮ ಪಾಪ ಕರ್ಮಗಳು ತುಂಬಿದಾಗ ಈ ರೀತಿ ಆಗುತ್ತೆ ನೋಡಿ. ಅಲ್ಲಿ ನಿಯಮದ ಪ್ರಕಾರ, ಸೀರಿಯಲ್ ನಂಬರ್ ಪ್ರಕಾರ 1, 2, 3 ಹೀಗೆ 10, 11, 12, 13 ತೆಗಿಬೇಕಿತ್ತು. ನೇರವಾಗಿ SIT ಅಲ್ಲಿಗೆ ಹೋದಾಗಲೇ ಅಂದ್ಕೊಂಡೆ ನಾನು, ಏನೋ ಮಿಸ್ ಹೊಡಿತಾ ಇದೆ ಇಲ್ಲಿ, ಅನಾಮಿಕ ಏನೋ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾನೆ ಅಂತ. ಅದನ್ನು 14ನೇ ಸ್ಪಾಟ್ ಆಗಿ ಮೆನ್ಷನ್ ಮಾಡಲಾಗಿದೆ ವೀಕ್ಷಕರೇ.
ಇನ್ನೂ ಇದೆ, ಇನ್ನೂ ಇದೆ ಹಬ್ಬ, ಇಲ್ಲಿಗೆ ನಿಂತಿಲ್ಲ. ಇದು 3-4 ದಿನದ ಕತೆ ಅಲ್ಲ, ಇದು ಇಲ್ಲ ಅಂದ್ರೆ 2-3 ತಿಂಗಳ ಕತೆ. ಈಗಾಗಲೇ ಅದರ ಏನು ಅಸ್ಥಿ ಅಥವಾ ಅದರ ಏನು ಎಲ್ಲ ಪ್ರತಿಯೊಂದು ಕೂಡ ಈಗ FSL ಅಧಿಕಾರಿಗಳು ತೆಗೆದುಕೊಂಡು ಅದನ್ನು ಮಣಿಪಾಲ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಓಕೆ, ಏನೇನಾಯಿತು ಓಕೆ ನೋಡೋಣ. ಈಗ ಮುಂದಿನ ಒಂದಷ್ಟು ಬ್ರೇಕಿಂಗ್ ಅಷ್ಟು ನೋಡ್ತಾ ಹೋಗೋಣ. ನಿನ್ನೆ 11ನೇ ಪಾಯಿಂಟ್ನಲ್ಲಿ ಅಗೆಯಲು ಹೋದಾಗ ಅತಿ ದೊಡ್ಡ ಅಚ್ಚರಿ ಕಂಡ್ರಿ. ಇದು ಇವತ್ತು ಗೊತ್ತಾಗ್ತಿರೋ ವಿಚಾರ. ಲೇಟೆಸ್ಟ್ ಅಪ್ಡೇಟ್. 11ನೇ ಸ್ಥಳ ಬಿಟ್ಟು ಬೇರೆ ಜಾಗದತ್ತ ಮಾಸ್ಕ್ ಮ್ಯಾನ್ ಹೆಜ್ಜೆ ಇಟ್ಟಿದ್ದರ ಕುತೂಹಲ ನಿಮ್ಮ ಮುಂದೆ ಇಡ್ತೀರಿ. ಈಗ ಇಲ್ಲಿ ಬೇಡ ಅಂತ ಬೇರೊಂದು ಪಾಯಿಂಟ್ ತೋರಿಸಿದ ಅನಾಮಿಕ. ಯಾಕೆ ಅಲ್ಲಿಂದ 100ರಿಂದ 120 ಮೀಟರ್ ಮುಂದೆ ಹೆಜ್ಜೆ ಹಾಕಿದ ದೂರುದಾರ? ಕಾರಣ ಏನು? ಧರ್ಮಸ್ಥಳದಲ್ಲಿ ಮತ್ತೊಂದು ಹೊಸ ಸ್ಥಳ ತೋರಿಸುವ ಅನಾಮಿಕ. ಹೊಸ ಪಾಯಿಂಟ್ ನಲ್ಲಿ ಪುರುಷನ ಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ. ಈವರೆಗೆ 13 ಸ್ಥಳಗಳನ್ನ ಅನಾಮಧೇಯ ವ್ಯಕ್ತಿ ಗುರುತಿಸಿದ್ದಾನೆ. ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ಇಲ್ಲಿ ಎಕ್ಸ್ಟ್ರಾ ತೋರಿಸಿರೋದು. ಎಕ್ಸ್ಟ್ರಾ ನೋಡಿ, ಇಲ್ಲಿ ಬೇಡ ಬೇರೊಂದು ಪಾಯಿಂಟ್ ತೋರಿಸಿದ ಅನಾಮಿಕ. ಅಲ್ಲಿಂದ 120 ಮೀಟರ್ ಮುಂದೆ ಹೆಜ್ಜೆ ಹಾಕಿದ ದೂರುದಾರ. ತದನಂತರದಲ್ಲಿ ಆಗಿದ್ದೇ ಒಂದು ರೋಚಕ. ತದನಂತರದಲ್ಲಿ ಬಯಲಾಗಿದ್ದೆ ಸ್ಫೋಟಕ. ಅನ್ನ ಉಂಡಿಲ್ಲ ಕಾರ್ಮಿಕರು, ಅನ್ನ ತಿಂದಿಲ್ಲ, ನೀರು ಕುಡ್ದಿಲ್ಲ, ಉಪ್ಪಿನ ಮೂಟೆ ಹೊತ್ಕೊಂಡು ಹೋದ್ರು. ಯಾಕೆ ಉಪ್ಪಿನ ಮೂಟೆ ಹೊತ್ಕೊಂಡು ಹೋದ್ರು ಅಂತಂದ್ರೆ ಭೂಮಿಯ ಮೇಲ್ಮೈನಲ್ಲಿ ಸಿಕ್ಕಿಬಿಡ್ತು. ವಾಸನೆ ಇತ್ತು ಅಂತ ಕಾಣುತ್ತೆ. ಭೂಮಿಯ ಮೇಲ್ಮೈನಲ್ಲಿ ಏನ್ ಹೇಳ್ತೀರಾ ಇದಕ್ಕೆ? ಉಪ್ಪಿನ ಮೂಟೆಯನ್ನ ಯಾವಾಗ 2 ಉಪ್ಪಿನ ಮೂಟೆಯನ್ನ ಹೊತ್ಕೊಂಡು ಹೋದ್ರು ನಮಗೆ ಅನುಮಾನ ಬಂತು. 100% ಪಕ್ಕ ಅಲ್ಲಿ ಏನೋ ಸಿಕ್ಕಿದೆ ಅನ್ನೋದು. ಇವತ್ತಿನ ಅಪ್ಡೇಟ್ಸ್ ಏನು ಅಂತಂದ್ರೆ ಮೂರು ಅಸ್ಥಿಪಂಜರ ಸಿಕ್ಕಿರೋದು ವೀಕ್ಷಕರೇ. ಮೂರು ಅಸ್ಥಿಪಂಜರ, ಒಂದಲ್ಲ ಎರಡಲ್ಲ 3. ಇಲ್ಲಿ ಬೇಡ ಬೇರೊಂದು ಪಾಯಿಂಟ್ ನೋಡೋಣ, ಬೇರೆ ಕಡೆ ನೋಡೋಣ. ಅನಾಮಿಕನ ಕಾನ್ಫಿಡೆನ್ಸ್ ನೋಡ್ರಿ. ತೋರಿಸಿರೋ ಜಾಗ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನು ಅಂತ. ಹಾಗಾದ್ರೆ ಇದೇ ರೀತಿ ಇನ್ನು ಎಷ್ಟು ಸ್ಥಳಗಳನ್ನ ಈತ ತೋರಿಸಬಲ್ಲ? ಇನ್ನು ಎಷ್ಟು ಸ್ಥಳಗಳನ್ನ ಈತ ಕಂಡು ಹಿಡಿಯಬಲ್ಲ? ಈತನಿಗೆ ಇನ್ನೆಷ್ಟು ಸ್ಥಳಗಳು ಮೂಳೆಯನ್ನ ಅಂದ್ರೆ ಅಸ್ಥಿಪಂಜರವನ್ನ ಅಥವಾ ಶವವನ್ನ ಹೂತಿಟ್ಟಂತ ಜಾಗ ಗೊತ್ತು? ಕರ್ಕೊಂಡೋಗ್ರಿ SIT. ಆತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲೆಲ್ಲ ಹೋಗ್ರಿ, ಎಲ್ಲ ಕಡೆ ಹೋಗ್ರಿ, ಹುಡುಕ್ರಿ, ಎಲ್ಲ ಚೆಕ್ ಮಾಡ್ರಿ. ಬಿಡ್ಲೇಬೇಡ್ರಿ, ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಯಾಕ್ರಿ ಬಿಡಬೇಕು? ನೀವು ನಿಯಮಾವಳಿಗೆ ಸೀಮಿತ ಆದರೆ ಒಂದಷ್ಟು ಕಥೆಗಳು ಹೊರಗಡೆ ಬರೋದಿಲ್ಲ, ಒಂದಷ್ಟು ಬೆಳಕಿಗೆ ಬರೋದಿಲ್ಲ. ನನ್ನ ಕ್ಷೇತ್ರ ಧರ್ಮಸ್ಥಳ ಕಂಪ್ಲೀಟ್ ಆಗಿ ಅಧರ್ಮದಿಂದ ಕ್ಲೀನ್ ಆಗಬೇಕು. ನಮ್ಮೆಲ್ಲರ ಕ್ಷೇತ್ರ. ನಾವು ಹೇಗೆ ಉತ್ತರದಲ್ಲಿ ಕಾಶಿಯನ್ನ ಭಕ್ತಿಯಿಂದ ಕಾಣುತ್ತೇವೋ, ದಕ್ಷಿಣದಲ್ಲಿ ಧರ್ಮಸ್ಥಳ. ನಮ್ಮೆಲ್ಲ ಭಕ್ತಿ, ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಅಧರ್ಮಗಳು ಅಳಿಬೇಕು, ಧರ್ಮ ಮಾತ್ರ ಉಳಿಬೇಕು. ಅದು ಯಾರೇ ಆಗಿರಲಿ, ಯಾವನೇ ಆಗಿರಲಿ, ಹೊರಗಿನವರೇ ಆಗಿರಲಿ, ಒಳಗಿನವರೇ ಆಗಿರಲಿ, ವಿ ಡೋಂಟ್ ಕೇರ್. ಅದೇ ರೀತಿಯಾಗಿ ಅದೇ ಹಾದಿಯಾಗಿ ಒಂದು ವೇಳೆ ಏನಾದರೆ ಅಲ್ಲಿರುವಂಥ ಆರಾಧ್ಯ ದೈವನಿಗೆ, ಆ ಆರಾಧ್ಯನನ್ನು ಪೂಜಿಸುವ ನಮ್ಮ ಪ್ರೀತಿಯ ಎಲ್ಲರೂ ಕೂಡ ಇಷ್ಟಪಡುವಂಥ ವ್ಯಕ್ತಿಗಳಿಗೆ, ಗಣ್ಯರಿಗೆ ಏನಾದರೂ ಷಡ್ಯಂತ್ರ ಬಯಸುವ ಕೆಲಸ ಆಗ್ತಾ ಇದ್ರೆ ಇವರುಗಳಿಂದ ಇವರಿಗೂ ಕೂಡ ಶಿಕ್ಷೆ ಆಗಲಿ. ಯಾವುದೂ ಆಗಬಾರ್ದು. ಇಲ್ಲಿ ಕೇವಲ ಧರ್ಮಸ್ಥಳದಲ್ಲಿ ಧರ್ಮ ಮಾತ್ರ ಉಳಿಬೇಕು. ಹೆಸರಿಗೆ ಧರ್ಮಸ್ಥಳ, ಅಲ್ಲಿ ಧರ್ಮ ಮಾತ್ರ ಉಳಿಬೇಕು, ಅಧರ್ಮ ಅಳಿಬೇಕು. ಇದು ನಾವು ರೆಬೆಲ್ ಟಿವಿ ಮುಖಾಂತರ ಹೇಳುವಂಥದ್ದು. 11ನೇ ಪಾಯಿಂಟ್ ಅಗೆಯೋದನ್ನ ಬಿಟ್ಟು ಆ ಕಡೆ ಹೋಗಿದ್ದೆ ಒಂದು ಅತಿ ದೊಡ್ಡ ಅಚ್ಚರಿ ಬಿಡ್ರಿ. ಓಕೆ.